ಇದು ಬೆಳಗ್ಗೆ 10 ಗಂಟೆಯ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ. ಆ ಎಕ್ಸ್ಕ್ಲೂಸಿವ್ ಸುದ್ದಿ ಇಡೀ ರಾಜ್ಯ ರಾಜಕಾರಣವನ್ನೇ ಅಲ್ಲಾಡಿಸುವ ಸುದ್ದಿ. ಹಾಸನದ ಪ್ರಭಾವಿ ರಾಜಕಾರಣಿ ಕುಟುಂಬಕ್ಕೆ ಸಂಬಂಧಿಸಿದ ಸುದ್ದಿ. ಇವತ್ತು ಬೆಳಗ್ಗೆ 10 ಗಂಟೆಗೆ ನಾವು ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಹಾಸನದ ಪ್ರಭಾವಿ ರಾಜಕಾರಣಿ ಕುಟುಂಬಕ್ಕೆ ಸಂಬಂಧಿಸಿದ ಸುದ್ದಿ ಇದು. ಆ ರಾಜಕಾರಣಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆಯಾ? ಹಾಸನದ ಪ್ರಭಾವಿ ರಾಜಕಾರಣಿ ಕುಟುಂಬಕ್ಕೆ ಸಂಬಂಧಿಸಿದ ಸುದ್ದಿ. ಇದು ಬೆಳಗ್ಗೆ 10 ಗಂಟೆಯ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ. ಹಾಸನದ ಪ್ರಭಾವಿ ರಾಜಕಾರಣಿ ಕುಟುಂಬಕ್ಕೆ ಸಂಬಂಧಿಸಿದ ಸ್ಟೋರಿ ಇದು. ಆ ರಾಜಕಾರಣಿಗೆ ಹಾಗಾದ್ರೆ ಮತ್ತೊಂದು ಸಂಕಷ್ಟ ಎದುರಾಗಿದೆಯಾ? ಹಾಸನದ ಪ್ರಭಾವಿ ರಾಜಕಾರಣಿ ಕುಟುಂಬದ ಸ್ಟೋರಿ ಇದು. ಆಸ್ತಿಗಾಗಿ ಕುಟುಂಬವನ್ನ ಕಿಡ್ನಾಪ್ ಮಾಡಿದ್ರ ಆ ಪ್ರಭಾವಿ ರಾಜಕಾರಣಿ. ಆ ಕುಟುಂಬಕ್ಕೆ ಕಿರುಕುಳ ನೀಡಿ ಆಸ್ತಿ ಕಬಳಿಸಿದ ರಾಜಕಾರಣಿಯ ಕುಟುಂಬ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ದಾಖಲೆ ಸಹಿತ ಸುದ್ದಿಯ ಸ್ಫೋಟ. ಹಾಸನದ ಪ್ರಭಾವಿ ರಾಜಕಾರಣಿ ಕುಟುಂಬಕ್ಕೆ ಸಂಬಂಧಿಸಿದ ಸ್ಟೋರಿ ಇದು. ಆ ರಾಜಕಾರಣಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆಯಾ? ಆಸ್ತಿಗಾಗಿ ಒಂದು ಕುಟುಂಬವನ್ನೇ ಕಿಡ್ನಾಪ್ ಮಾಡಿದ್ರ ಆ ಪ್ರಭಾವಿ ರಾಜಕಾರಣಿ. ಆ ಕುಟುಂಬಕ್ಕೆ ಕಿರುಕುಳ ನೀಡಿ ಆಸ್ತಿ ಕಬಳಿಸಿದ ರಾಜಕಾರಣಿ ಕುಟುಂಬ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ದಾಖಲೆ ಸಹಿತ ಸುದ್ದಿ ಸ್ಫೋಟ ಆಗ್ತಾ ಇದೆ. ದಾಖಲೆಯ ಸಮೇತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸುದ್ದಿ ಸ್ಫೋಟ ಮಾಡ್ತಾ ಇದೆ. ಹಾಸನದ ಪ್ರಭಾವಿ ರಾಜಕಾರಣಿಯ ಕುಟುಂಬದ ಸ್ಟೋರಿ ಇದು. ಆಸ್ತಿಗಾಗಿ ಕುಟುಂಬವನ್ನ ಕಿಡ್ನಾಪ್ ಮಾಡಿದ್ರ ಹಾಗಾದ್ರೆ ಆ ಪ್ರಭಾವಿ ರಾಜಕಾರಣಿ. ಆ ಕುಟುಂಬಕ್ಕೆ ಕಿರುಕುಳ ನೀಡಿ ಆಸ್ತಿ ಕಬಳಿಸಿದ ರಾಜಕಾರಣಿ ಕುಟುಂಬ. ಈ ಎಲ್ಲ ಪ್ರಶ್ನೆಗಳಿಗೆ ಕಾರಣ ಆ ದಾಖಲೆಗಳು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ದಾಖಲೆಗಳಿವೆ. ದಾಖಲೆ ಸಹಿತ ನಾವು ಸುದ್ದಿ ಸ್ಫೋಟ ಮಾಡ್ತಾ ಇದ್ದೀವಿ. ಆಸ್ತಿಗಾಗಿ ಒಂದು ಕುಟುಂಬವನ್ನೇ ಕಿಡ್ನಾಪ್ ಮಾಡ್ತಾ ಕಿರುಕುಳ ನೀಡಿ ಆಸ್ತಿ ಬರೆಸಿಕೊಳ್ಳಲಾಯ್ತಾ? ಈ ಎಲ್ಲ ಆರೋಪ ಕೇಳಿ ಬಂದಿರೋದು ಹಾಸನದ ಪ್ರಭಾವಿ ರಾಜಕೀಯ ಕುಟುಂಬದ ವಿರುದ್ಧ. ಒಂದಿಡೀ ಕುಟುಂಬವನ್ನ ಕಿಡ್ನಾಪ್ ಮಾಡಿದ್ರ ಆ ಪ್ರಭಾವಿ ರಾಜಕಾರಣಿ. ಆ ಕುಟುಂಬಕ್ಕೆ ಕಿರುಕುಳ ನೀಡಿ ಆಸ್ತಿ ಕಬಳಿಸಿದ ರಾಜಕಾರಣಿ ಕುಟುಂಬ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ದಾಖಲೆ ಸಹಿತ ಸುದ್ದಿಯ ಸ್ಫೋಟ. ಆ ರಾಜಕಾರಣಿಗೆ ಇದೀಗ ಸಂಕಷ್ಟ ಎದುರಾಗಿದೆಯಾ? ಆಸ್ತಿಗಾಗಿ ಕುಟುಂಬವನ್ನ ಕಿಡ್ನಾಪ್ ಮಾಡಿದ ಆರೋಪ.
ಆ ಕುಟುಂಬಕ್ಕೆ ಕಿರುಕುಳ ನೀಡಿ ಆಸ್ತಿ ಕಬಳಿಸ್ತಾ ರಾಜಕಾರಣಿ ಕುಟುಂಬ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ದಾಖಲೆ ಸಹಿತ ಸುದ್ದಿ ಸ್ಫೋಟ. ಇವತ್ತು ಬೆಳಗ್ಗೆಯ 10 ಗಂಟೆಯ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ ಭವಾನಿ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ. ಇವರ ವಿರುದ್ಧವೇ ಆರೋಪ ಕೇಳಿಬರ್ತಾ ಇದೆ. ಆಸ್ತಿಗಾಗಿ ಡ್ರೈವರ್ನನ್ನೇ ಕಿಡ್ನಾಪ್ ಮಾಡಿದ್ರ ಭವಾನಿ ಪ್ರಜ್ವಲ್. ಮತ್ತೊಂದು ಸಲ ಸುದ್ದಿಯಲ್ಲಿದ್ದಾರೆ ಭವಾನಿ ರೇವಣ್ಣ ಮತ್ತು ಪುತ್ರ ಪ್ರಜ್ವಲ್ ರೇವಣ್ಣ. ಆಸ್ತಿಗಾಗಿ ಡ್ರೈವರ್ನನ್ನೇ ಕಿಡ್ನಾಪ್ ಮಾಡಿದ್ರ ಭವಾನಿ ಪ್ರಜ್ವಲ್. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣಗೆ ಇದೀಗ ಮತ್ತೊಂದು ಸಂಕಷ್ಟ. ಮತ್ತೊಂದು ಸಲ ಸುದ್ದಿಯಾಗಿದ್ದಾರೆ ಭವಾನಿ ರೇವಣ್ಣ ಪ್ರಜ್ವಲ್ ರೇವಣ್ಣ. ಆಸ್ತಿಗಾಗಿ ಡ್ರೈವರ್ನನ್ನೇ ಕಿಡ್ನಾಪ್ ಮಾಡಿದ್ರ ಭವಾನಿ ಪ್ರಜ್ವಲ್. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಆಸ್ತಿಗಾಗಿ ಡ್ರೈವರ್ನನ್ನೇ ಕಿಡ್ನಾಪ್ ಮಾಡಿದ್ರ ಹಾಗಾದ್ರೆ ಭವಾನಿ ರೇವಣ್ಣ ಪ್ರಜ್ವಲ್ ರೇವಣ್ಣ ವಿರುದ್ಧ ಗಂಭೀರ ಆರೋಪ. ಆಸ್ತಿಗಾಗಿ ಡ್ರೈವರ್ನನ್ನೇ ಕಿಡ್ನಾಪ್ ಮಾಡಿದ ಆರೋಪ ಭವಾನಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಮೇಲೆ ಬಂದಿದೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮತ್ತೊಂದು ಸಲ ಸುದ್ದಿಯಲ್ಲಿದ್ದಾರೆ ಭವಾನಿ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ. 10 ಗಂಟೆಯ ಮೆಗಾ ಎಕ್ಸ್ಕ್ಲೂಸಿವ್ ನಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ದಾಖಲೆಯ ಸಮೇತ ನಿಮ್ಮ ಮುಂದೆ ಸ್ಟೋರಿ ತರ್ತಾ ಇದೆ. ಭವಾನಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಮಾಜಿ ಕಾರು ಚಾಲಕ ಕಾರ್ತಿಕ್ ಗಂಭೀರ ಆರೋಪ. 14 ವರ್ಷದಿಂದ ಪ್ರಜ್ವಲ್ ರೇವಣ್ಣಗೆ ಈತ ಕಾರ್ ಡ್ರೈವರ್ ಆಗಿದ್ದ. ಆಸ್ತಿ ಕಬಳಿಸೋದಕ್ಕೆ ತನ್ನನ್ನೇ ಕಿಡ್ನಾಪ್ ಮಾಡಿದ್ರು ಅಂತ ಕಾರ್ತಿಕ್ ದೂರು ನೀಡಿದ್ದಾರೆ. 14 ವರ್ಷದಿಂದ ಪ್ರಜ್ವಲ್ ರೇವಣ್ಣಗೆ ಕಾರ್ ಡ್ರೈವರ್ ಆಗಿದ್ದ ಕಾರ್ತಿಕ್ ಈ ಆರೋಪ ಮಾಡ್ತಾ ಇರೋದು. ಭವಾನಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಮಾಜಿ ಕಾರು ಚಾಲಕ ಕಾರ್ತಿಕ್ ಗಂಭೀರ ಆರೋಪ ಮಾಡ್ತಿದ್ದಾರೆ. 14 ವರ್ಷದಿಂದ ಪ್ರಜ್ವಲ್ ರೇವಣ್ಣಗೆ ಕಾರ್ ಡ್ರೈವರ್ ಆಗಿದ್ದ ಕಾರ್ತಿಕ್ ಆಸ್ತಿ ಕಬಳಿಸೋದಕ್ಕೆ ನನ್ನನ್ನೇ ಕಿಡ್ನಾಪ್ ಮಾಡಿದ್ರು ಅಂತ ಕಾರ್ತಿಕ್ ಹೇಳ್ತಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ದಾಖಲೆ ಸಹಿತ ಸುದ್ದಿ ಸ್ಫೋಟ. ಕಾರ್ತಿಕ್ ಹೆಸರಿನಲ್ಲಿದ್ದ 13 ಎಕರೆ ಜಮೀನು ಬರೆಸ್ಕೊಂಡ್ರಂತೆ ಪ್ರಜ್ವಲ್ ರೇವಣ್ಣ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎದುರು ಎಳೆಯಾಗಿ ಈ ಸುದ್ದಿ ಬಿಚ್ಚಿಟ್ಟಿದ್ದಾರೆ ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. 13 ಎಕರೆಯ ಆಸ್ತಿಯನ್ನ ನನ್ನಿಂದ ಬರೆಸ್ಕೊಂಡಿದ್ದಾರೆ, ನನ್ನನ್ನೇ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋದು ಕಾರ್ತಿಕ್ ನೇರ ಆರೋಪ. ಸ್ಕ್ರೀನ್ನ ಎಡಭಾಗದಲ್ಲಿ ನೀವು ನೋಡ್ತಾ ಇರೋದು 14 ವರ್ಷದಿಂದ ಪ್ರಜ್ವಲ್ ಕಾರ್ ಡ್ರೈವರ್ ಆಗಿದ್ದ ಕಾರ್ತಿಕ್ ರನ್ನ. ಇವರೇ ಈಗ ಗಂಭೀರ ಆರೋಪ ಮಾಡ್ತಿದ್ದಾರೆ.
ಆಸ್ತಿ ಕಬಳಿಸೋದಕ್ಕೆ ನನ್ನನ್ನೇ ಕಿಡ್ನಾಪ್ ಮಾಡಿದ್ರು, ನನ್ನ ಹತ್ರ ಇದ್ದ 13 ಎಕರೆ ಜಮೀನು ಬರೆಸ್ಕೊಂಡಿದ್ದಾರೆ ಅಂತ ಪ್ರಜ್ವಲ್ ರೇವಣ್ಣ ಮತ್ತು ಭವಾನಿ ರೇವಣ್ಣ ಮೇಲೆ ನೇರ ಆರೋಪ ಮಾಡ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ದಾಖಲೆಯ ಸಮೇತ ಈ ಸುದ್ದಿಯನ್ನ ಸ್ಫೋಟಿಸ್ತಾ ಇದೆ. ಕಾರ್ತಿಕ್ ಹೆಸರಿನಲ್ಲಿದ್ದ 13 ಎಕರೆ ಜಮೀನನ್ನ ಪ್ರಜ್ವಲ್ ರೇವಣ್ಣ ಬರೆಸ್ಕೊಂಡಿದ್ದಾರೆ ಅಂತ ಕಾರ್ತಿಕ್ ಹೇಳ್ತಾ ಇದ್ದಾರೆ. ಸ್ಕ್ರೀನ್ನ ಎಡಭಾಗದಲ್ಲಿ ನೀವು ನೋಡ್ತಾ ಇರುವ ವ್ಯಕ್ತಿಯ ಹೆಸರು ಕಾರ್ತಿಕ್. 14 ವರ್ಷದಿಂದ ಪ್ರಜ್ವಲ್ ರೇವಣ್ಣ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವರು ನೀಡಿರೋ ದೂರಿನ ಕಾಪಿ ನೀವು ನೋಡ್ತಾ ಇದ್ದೀರಾ. ಒತ್ತಾಯ ಪೂರ್ವಕವಾಗಿ ಆಸ್ತಿ ಕಬಳಿಸಿರೋ ಆರೋಪ ಮಾಡ್ತಿದ್ದಾರೆ ಕಾರ್ತಿಕ್. ನನ್ನ ಹತ್ರ 13 ಎಕರೆ ಜಮೀನಿತ್ತು, ಅದನ್ನ ಬರೆಸ್ಕೊಂಡಿದ್ದಾರೆ. ನನ್ನನ್ನ ಕಿಡ್ನಾಪ್ ಮಾಡಿಸಿದ್ರು ಪ್ರಜ್ವಲ್ ರೇವಣ್ಣ ಅಂತಿದ್ದಾರೆ ಕಾರ್ತಿಕ್. ಅವರ ಕಂಪ್ಲೇಂಟ್ ಕಾಪಿ ನೀವು ನೋಡ್ತಾ ಇದ್ದೀರಾ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಗಂಭೀರ ಆರೋಪ. ಕಿಡ್ನಾಪಿಂಗ್, ಆಸ್ತಿ ಕಬಳಿಕೆ ಆರೋಪ. 14 ವರ್ಷದಿಂದ ಅವರ ಕಾರ್ ಡ್ರೈವರ್ ಆಗಿದ್ದ ಕಾರ್ತಿಕ್ ಈ ಗಂಭೀರ ಆರೋಪ ಮಾಡ್ತಿದ್ದಾರೆ. ಕಾರ್ತಿಕ್ ಹೆಸರಿನಲ್ಲಿದ್ದ 13 ಎಕರೆ ಜಾಗ ಬರೆಸ್ಕೊಂಡಿದ್ದಾರಂತೆ. ಅದು ಒತ್ತಾಯ ಪೂರ್ವಕವಾಗಿ ನನ್ನನ್ನ ಕಿಡ್ನಾಪ್ ಮಾಡಿಸಿದ್ರು ಅವರು ಅಂತಾರೆ. ಭವಾನಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ಗಂಭೀರ ಆರೋಪ ಮಾಡ್ತಿದ್ದಾರೆ ಕಾರ್ತಿಕ್. ಅವರ ಕಂಪ್ಲೇಂಟ್ ಕಾಪಿ ನೀವು ನೋಡ್ತಾ ಇದ್ದೀರಾ. ಹಾಗಾದ್ರೆ ಏನಿದು ಪ್ರಕರಣ, ಯಾವಾಗ ನಡೀತು? ಮಾರ್ಚ್ 12ನೇ ತಾರೀಕು ಪ್ರಜ್ವಲ್ ತನ್ನನ್ನ ಕಿಡ್ನಾಪ್ ಮಾಡಿಸಿದ್ರು ಅಂತ ಕಾರ್ತಿಕ್ ದೂರ್ತಾ ಇದ್ದಾರೆ. ಪ್ರಜ್ವಲ್ ತಮ್ಮ ಮನೆಗೆ ಕರೆಸಿಕೊಂಡು ಅಕ್ರಮವಾಗಿ ನನ್ನನ್ನ ಬಂಧನದಲ್ಲಿಟ್ರು ಅಂತಿದ್ದಾರೆ ಕಾರ್ತಿಕ್. ಮಾರ್ಚ್ 12ನೇ ತಾರೀಕು ಪ್ರಜ್ವಲ್ ತನ್ನನ್ನ ಕಿಡ್ನಾಪ್ ಮಾಡಿಸಿದ್ರು ಅಂತ ಕಾರ್ತಿಕ್ ದೂರ್ತಾ ಇದ್ದಾರೆ. ಪ್ರಜ್ವಲ್ ತಮ್ಮ ಮನೆಗೆ ಕರೆಸಿಕೊಂಡು ಅಕ್ರಮವಾಗಿ ಬಂಧನದಲ್ಲಿ ಇಟ್ಕೊಂಡ್ರು. ಹೊಳೆ ನರಸೀಪುರದ ಕಲ್ಲು ಬ್ಯಾಡರಹಳ್ಳಿಯಲ್ಲಿರೋ ಜಮೀನು ನೀಡಿ ಅಂತ ಕೊಡುವಂತ ಟಾರ್ಚರ್ ಮಾಡಿದ್ರು. ನನ್ನ ಹೆಸರಿನಲ್ಲಿದ್ದ 13 ಎಕರೆ ಜಮೀನು ಕೊಡಿ ಅಂತ ಕಿರುಕುಳ ನೀಡಿದ್ರು. ಬರೀ ನನ್ನನ್ನ ಅಕ್ರಮವಾಗಿ ಬಂಧನದಲ್ಲಿ ಇರಿಸಿದ್ದು ಮಾತ್ರ ಅಲ್ಲ, ಪತ್ನಿ ಶಿಲ್ಪಾರನ್ನು ಎಸ್ಐ ಮೂಲಕ ಕಿಡ್ನಾಪ್ ಮಾಡಿಸಿ ಹಿಂಸಿಸಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ. ಶಿಲ್ಪಾರನ್ನ ಎಸ್ಐ ವಿನಯ್ ಕರೆದೊಯ್ಯೋ ಸಿಸಿಟಿವಿಯ ದೃಶ್ಯ ಸಾಕ್ಷಿಯಾಗಿ ನೀಡ್ತಾ ಇದ್ದಾರೆ. ಪ್ರಜ್ವಲ್ ನಿಮ್ಮನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಅಂತ ಕಥೆ ಕಟ್ಟಿ ಶಿಲ್ಪಾರನ್ನ ಕರೆಸಿದ್ರು. ನನ್ನ ಮೇಲೆ ಪ್ರಜ್ವಲ್ ಹಲ್ಲೆ ಮಾಡಿದ್ರೆ ನನ್ನ ಹೆಂಡತಿ ಮೇಲೆ ಭವಾನಿ ರೇವಣ್ಣ ಹಲ್ಲೆ ಮಾಡಿದ್ದಾರೆ. ಹೊಳೆ ನರಸೀಪುರದ PWD ಆಫೀಸ್ ಬಳಿ ಐಬಿಯಲ್ಲಿ ನಮ್ಮಿಬ್ಬರನ್ನ ಕೂಡಿಟ್ಟಿದ್ರು ಅಂದಿದ್ದಾರೆ. ಕಲ್ಲು ಬ್ಯಾಡರಹಳ್ಳಿಯಲ್ಲಿದ್ದ 13 ಎಕರೆ ಜಮೀನನ್ನ ಬರೆಸ್ಕೊಂಡಿದ್ದಾರಂತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಎಳೆಯಾಗಿ ಕಾರ್ತಿಕ್ ಈ ಎಲ್ಲ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಕಲ್ಲು ಬ್ಯಾಡರಹಳ್ಳಿಯಲ್ಲಿದ್ದ 13 ಎಕರೆ ಜಮೀನು ಬರೆಸ್ಕೊಂಡು ಸಹಿ ಮಾಡಿಸ್ಕೊಂಡ್ರಂತೆ. ಕಿರಣ್ ರೆಡ್ಡಿ ಅನ್ನೋರ ಹೆಸರಿಗೆ ಜಮೀನು ನೋಂದಣಿ ಮಾಡಿಸ್ಕೊಂಡ್ರು. ಸಿಸಿಟಿವಿಯ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಕಾರ್ತಿಕ್ ಪತ್ನಿ ಶಿಲ್ಪಾರನ್ನ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯ ಇದು. ಕಾರ್ತಿಕ್ ಇಲ್ಲಿವರೆಗೆ ನೀಡಿರೋ ಮಾಹಿತಿ ಪ್ರಕಾರ ಎಸ್ಐ ವಿನಯ್ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯ ಇದು. ರೇವಣ್ಣ ಅವರು ಕರೆದಿದ್ದಾರೆ ಬನ್ನಿ ಅಂತ.
ಎಸ್ಐ ವಿನಯ್ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯ. ಕಾರ್ತಿಕ್ ಪತ್ನಿಯನ್ನ ಎಸ್ಐ ವಿನಯ್ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯ. ಪ್ರಜ್ವಲ್ ತನ್ನ ಮೇಲೆ ಹಲ್ಲೆ ಮಾಡಿದ್ರು, ಭವಾನಿ ರೇವಣ್ಣ ತನ್ನ ಪತ್ನಿಯ ಮೇಲೆ ಹಲ್ಲೆ ಮಾಡಿದ್ರು ಅಂತ ಆರೋಪಿಸ್ತಾ ಇದ್ದಾರೆ ಕಾರ್ತಿಕ್. ಪತ್ನಿ ಶಿಲ್ಪಾರನ್ನ ಎಸ್ಐ ವಿನಯ್ ಕರ್ಕೊಂಡು ಹೋಗ್ತಾ ಇರೋ ಸಿಸಿಟಿವಿಯ ದೃಶ್ಯ ಇದು. ಈ ಸಿಸಿಟಿವಿಯ ದೃಶ್ಯವನ್ನ ಕಾರ್ತಿಕ್ ಕೊಟ್ಟಿದ್ದಾರೆ. 14 ವರ್ಷಗಳ ಕಾಲ ಪ್ರಜ್ವಲ್ಗೆ ಕಾರ್ ಡ್ರೈವರ್ ಆಗಿದ್ದ ಕಾರ್ತಿಕ್ ಈಗ ಮಾಡ್ತಾ ಇರೋ ಗಂಭೀರ ಆರೋಪ ಇದು. 13 ಎಕರೆ ಜಮೀನನ್ನ ಅಕ್ರಮವಾಗಿ ಒತ್ತಡ ಹಾಕಿ ನನ್ನ ಕೈಯಲ್ಲಿ ಬರೆಸ್ಕೊಂಡಿದ್ದಾರೆ, ನನ್ನನ್ನ ಕಿಡ್ನಾಪ್ ಮಾಡಿದ್ದಾರೆ, ಬಂಧನದಲ್ಲಿಟ್ಟಿದ್ದಾರೆ, ತನ್ನ ಹೆಂಡತಿ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ. ತನ್ನ ಮೇಲೆ ಪ್ರಜ್ವಲ್ ರೇವಣ್ಣ, ತನ್ನ ಹೆಂಡತಿಯ ಮೇಲೆ ಭವಾನಿ ರೇವಣ್ಣ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ. ಎಸ್ಐ ವಿನಯ್ ಮೂಲಕ ಹೆಂಡತಿನ ಕರೆಸ್ಕೊಂಡ್ರು ಅನ್ನೋದಕ್ಕೆ ಸಿಸಿಟಿವಿಯ ದೃಶ್ಯಗಳ ದಾಖಲೆ ಕೊಡ್ತಾ ಇದ್ದಾರೆ ಕಾರ್ತಿಕ್. ಪ್ರಜ್ವಲ್ ನಿಮ್ಮನ್ನ ಕರ್ಕೊಂಡು ಬರಕ್ ಹೇಳಿದ್ದಾರೆ ಬನ್ನಿ ಅಂತ ಶಿಲ್ಪಾನ ಕರ್ಕೊಂಡು ಹೋದ್ರು ಅನ್ನೋದಕ್ಕೆ ಸಿಸಿಟಿವಿಯ ವಿಜುವಲ್ಸ್ ಕೊಟ್ಟಿದ್ದಾರೆ. ಹದಿಮೂರು ಎಕರೆ ಜಾಗನ ಬರೆಸ್ಕೊಂಡಿದ್ದಾರೆ, ನನ್ನ ಹೆಸರಿನಲ್ಲಿದ್ದ ಜಾಗನ ಬರೆಸ್ಕೊಂಡಿದ್ದಾರೆ ಅಂತ ಕಾರ್ತಿಕ್ ಆರೋಪ ಮಾಡ್ತಿದ್ದಾರೆ. ಕೇವಲ ಬರೆಸ್ಕೊಂಡಿದ್ದು ಮಾತ್ರ ಅಲ್ಲ, ಹಾಗೆ ಬರೆಸ್ಕೊಳ್ಳೋದಕ್ಕೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ, ನಮ್ಮನ್ನ ಬಂಧನದಲ್ಲಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನಿದು ಪ್ರಕರಣ? 13 ಎಕರೆ ಜಾಗವನ್ನ ಬರೆಸ್ಕೊಳ್ಳೋದಕ್ಕೆ ರೇವಣ್ಣ ಕುಟುಂಬ ನಿಜವಾಗ್ಲೂ ಇವರಿಗೆ ಟಾರ್ಚರ್ ಕೊಟ್ರ? ಬಂಧನದಲ್ಲಿಟ್ಟಿದ್ರು ಅಂದ್ರೆ ಎಲ್ಲಿ ಬಂಧನದಲ್ಲಿಟ್ಟಿದ್ರು, ಯಾಕೆ ಇಟ್ಟಿದ್ರು, ಎಲ್ಲದ್ರ ಬಗ್ಗೆ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಚಿಕ್ಕ ಬ್ರೇಕ್ ಆದ್ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.